ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಇಡೀ ದೇಶವೇ ಒಂದು ಪ್ರೌಡ್ ಮೂಮೆಂಟ್ ಅಲ್ಲಿದೆ. ಯಾಕಂದ್ರೆ ಮಹಿಳಾ ವಿಶ್ವಕಪ್ ಅಂದಾಗ ಸಾಮಾನ್ಯವಾಗಿ ಜನ ಓರೆಗಣ್ಣಿನಿಂದ ನೋಡ್ತಾ ಇದ್ರು. ಆದರೆ ಇವತ್ತು ಕುತೂಹಲದ ಗಣ್ಣಿನಿಂದ ನೋಡುವಂತೆ ಇಡೀ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದ್ದಾರೆ ಭಾರತದ ಮಹಿಳಾ ವಿಶ್ವಕಪ್ನ ತಂಡ. ಸೊ ಅವರು ಸೌತ್ ಆಫ್ರಿಕಾ ವಿರುದ್ಧ ಆಡ್ತಾ ಇದ್ದಾರೆ. ತಂಡದ ಪ್ಲಸ್ ಏನು ಮೈನಸ್ ಏನು ಮತ್ತು ತಂಡಕ್ಕೋಸ್ಕರ ಶುಭ ಹಾರೈಕೆಯ ಸುರಿಮಳೆನೆ ಎಲ್ಲ ಕಡೆ ಹರಿದು ಬರ್ತಾ ಇದೆ. ಈ ಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಈ ಮ್ಯಾಚ್ ನೀವು ಲೈವ್ ಆಗಿ ನೋಡಬಹುದು. ನವಿ ಮುಂಬೈನ ಡಿ.ವೈ. ಪಾಟೀಲ್ ಕ್ರೀಡಾಂಗಣದಲ್ಲಿ ರನ್ ಹೊಳೆ ಹರಿಸೋರು ಯಾರು ಇವತ್ತು? ಇತಿಹಾಸ ಯಾರ ಪರವಾಗಿ, ಯಾರ ಪುಟಗಳ ಪರವಾಗಿ ಸೇರುತ್ತೆ ಅನ್ನೋದು ಕುತೂಹಲ. ದಶಕಗಳ ನೋವು ನಿರಾಸೆಯನ್ನ ಮರೆಯೋದಕ್ಕೆ ಒಂದು ಸುವರ್ಣ ಗಳಿಗೆ, ಸುವರ್ಣ ಅವಕಾಶ. ಚೊಚ್ಚಲ ಟ್ರೋಫಿ ಗೆಲ್ಲುವಂತಹ ತವಕದಲ್ಲಿ ಟೀಮ್ ಇಂಡಿಯಾ ಇದೆ. ಇನ್ಫ್ಯಾಕ್ಟ್ ಸೌತ್ ಆಫ್ರಿಕಾಗೂ ಇದು ಫಸ್ಟ್ ಫೈನಲ್ಲು. ಟ್ರೋಫಿ ಗೆದ್ರೆ ಅವರೂ ಕೂಡ ಮೊದಲಿಗರಾಗ್ತಾರೆ. ಅವರು ವಿಪರೀತವಾಗಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಗೆಲ್ಲುವ ಫೇವ್ರೆಟ್ ತಂಡ ಯಾವುದು ಕೇಳಿದರೆ ಅದು ಭಾರತದ ಮಹಿಳೆಯರ ತಂಡ. ವನಿತೆಯರು ಮಾಡಿರುವಂತಹ ಸಾಧನೆ ಅಂತಿತ್ತದಲ್ಲ. ಅಪ್ಪಟ ಪರಿಶ್ರಮ, ಪ್ರತಿಭೆಯ ಕಾರಣಕ್ಕೆ ಇವತ್ತು ಈ ಪೊಸಿಷನಲ್ಲಿದ್ದಾರೆ. ಇನ್ಫ್ಯಾಕ್ಟ್ ಟೂರ್ನಿಯಲ್ಲಿ ಇವರು ಟೂರ್ನಿಯನ್ನು ಸ್ಟಾರ್ಟ್ ಮಾಡಿದಂತಹ ರೀತಿ ನೋಡಿದಾಗ ಯಾರೂ ಇವರು ಫೈನಲಿಗೆ ಬರ್ತಾರೆ ಅಂತ ನಿರೀಕ್ಷೆನೇ ಇಟ್ಕೊಂಡಿರಲಿಲ್ಲ. ಬಿಕಾಸ್ ಹ್ಯಾಟ್ರಿಕ್ ಸೋಲನ್ನು ಕಂಡಿದ್ರು. ಆದರೆ ಅದಾದ ಬಳಿಕ ಪುಟಿದೆದ್ದಂತಹ ರೀತಿ ಇವ್ರ ಬಗ್ಗೆ ತಿಳ್ಕೊಳ್ಬೇಕು, ಇವ್ರ ಬಗ್ಗೆ ಮಾತಾಡಬೇಕು ಅನ್ನೋ ರೀತಿನಲ್ಲಿ ಆಗಿದೆ. ಅವರದ್ದೇ ಸ್ವಂತ ಎಫರ್ಟ್ಸ್ ಮತ್ತು ಒಂದು ಪ್ರಭುತ್ವ ಇತ್ತು. ಈ ಮಹಿಳಾ ವಿಶ್ವಕಪ್ನಲ್ಲಿ ಪ್ರಶಸ್ತಿ ಗೆಲ್ಲೋ ಫೇವ್ರೆಟ್ಸ್ ಯಾರು ಕೇಳಿದ್ರೆ ಎಲ್ಲರೂ ಹೇಳ್ತಾ ಇದ್ದು ಆಸ್ಟ್ರೇಲಿಯಾ, ಇಂಗ್ಲೆಂಡು, ನ್ಯೂಜಿಲೆಂಡ್ ಅಂತ. ಅದನ್ನು ಮುರಿದಿದ್ದಾರೆ ಇವರು.